ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ದೊಡ್ಡೋರು ಎಷ್ಟು ವರ್ಷ ಇರ್ತಾರೋ ಅಷ್ಟೇ ಒಳ್ಳೇದ ಮನೆಗೆ. ನಿಮ್ಮ ಅಮ್ಮನಂತವ್ರು ಹೋಗ್ಬೇಕು ನೋಡಿ. ಏಯ್, ನನ್ ಮೇಲೆ ಬೀಳ್ತಿರ್ತೀಯಲ್ಲ ನೀನು. ಮೆತ್ತಿಗಿದ್ದೀರಲ್ಲ, ದಿಂಬಿನ ತರ, ಮಾವಿನ ಹಣ್ಣಿನ ತರ. ಶುಭ ಅಂತ ಹೊರಡಬೇಕಾದ್ರೆ ಈ ಮಾತಲ್ಲ ಯಾಕಮ್ಮ, ಎಲ್ರೂ ಚೆನ್ನಾಗಿರ್ಬೇಕು. ಶ್ಯಾಮಲಮ್ಮ, ಶಂಕರ ಶಾಸ್ತ್ರಿಗಳನ್ನ ಕೇಳಿದೆ ಅಂತ ಹೇಳಮ್ಮ. ಖಂಡಿತ ಹೇಳ್ತೀನಿ. ಅಮ್ಮ ತಗೋ. ಅಮ್ಮ ಅದೇ ಇದೆಲ್ಲ ಯಾಕೆ? ತಗೋ. ಹೌದಮ್ಮ, ಈ ದುಡ್ಡಲ್ಲಿ ಮಕ್ಳೇನ್ ಮಾಡ್ತಾರೆ? ಏನು ತಿನ್ನೋದು ಇಲ್ಲ, ತಗೊಳ್ಳೋದು ಇಲ್ಲ. ಏನೋ ನನ್ ಸಂತೋಷ ಅಷ್ಟೇ. ಅಜ್ಜಿ ಕೊಟ್ಟಿರೋ 200 ರೂಪಾಯಲ್ಲಿ ಗಾನವಿ ಗಾಯತ್ರಿ ಪಾರ್ಟಿ ಮಾಡ್ತಾರೆ ಅನ್ಸುತ್ತೆ. ಚೇಂಜ್ ಮಿಕ್ಕಿದ್ರೆ ನಿನಗೆ ಕೊಡ್ತಾರಲ್ಲ ಬ್ರೋ. ಚೆನ್ನಾಗಿ ಹೇಳ್ದೆ ವಿಕ್ರಾಂತ್. ಚಿಕ್ಕ ಮಕ್ಕಳ ಡೈಪರ್ನ ಬಿಚ್ಚಿ ಅದನ್ನ ಸೆಕೆಂಡ್ ಹ್ಯಾಂಡ್ ರೇಟಲ್ಲಿ ಮಾರೋ ಬುದ್ಧಿ ನನ್ ಗಂಡಂದು. ಏಯ್, ಏನೇ ಮರ್ಯಾದೆ ತೆಗಿತಿದ್ಯಾ? ಹಾಗಿದ್ರೆ ಇವಾಗ ನಿಮ್ ಜೇಬಲ್ ಕೈ ಹಾಕಿ 10 ರೂಪಾಯಿ ಕೊಡಿ ನೋಡೋಣ. ಮರ್ಯಾದೆ ಮಾತು ಹಾಗಿರ್ಲಿ, ಮೊದಲು ನಿಮ್ ಪರ್ಸ್ ತೋರಿಸಿ ನೋಡೋಣ. ಚೇಂಜ್ ಇಲ್ಲ. ಹೋಗ್ಲಿ, ಎಷ್ಟಿದೆ ಅಷ್ಟೇ ಕೊಡ್ರಿ, ಪರವಾಗಿಲ್ಲ. ಹಾಸಿನಿ, ಎಲ್ರು ಮುಂದೆ ಏನಿ ರಂಪಾಟ? ನಿಮ್ ಕೂಗಾಟದ ಮುಂದೆ ಅರ್ಧ ರಂಪಾಟನೂ ಇರಲ್ಲ ಬಿಡಿ ನಂದು. ಸಾಕ್ ಮಾಡೆ ಇನ್ನು. ಹೀಗೆ ಮಾತಾಡ್ತಾ ಇದ್ರೆ ಶ್ಯಾಮ್ಲಮ್ಮ ಇವತ್ತು ಊರಿಗೆ ಹೋದಾಗೇನೆ. ನಾನು ಹೋಗಿ ಬರ್ತೀನಿ. ಬಸ್ ಸ್ಟ್ಯಾಂಡಿಗೆ ಬಿಟ್ಟು ಬರ್ತೀನಿ ಬನ್ನಿ. ಕ್ಯಾಬ್ ಬುಕ್ ಮಾಡಿದ್ರೆ ಆರಾಮಾಗಿ ಹೋಗ್ತಾರೆ. ಬೇಕಾಗಿಲ್ಲ, ಅವ್ರನ್ನ ಬಿಟ್ಟು ಬಂದ್ರೇನೆ ಒಳ್ಳೇದು. ನೀನ್ ಚೆನ್ನಾಗಿ ಹೇಳ್ತೀಯಕ್ಕ, ಇವರೇ ಹೋಗ್ಬೇಕಾ? ನಾನೇ ಬೇಡ ಅಂತ ಹೇಳಿದ್ದು ಸುಮನ, ಓಕೆನಾ? ಅಯ್ಯೋ ಬ್ರೋ, ನೀನ್ ಯಾಕೆ ಬ್ರೋ, ನಾನಿದ್ದೀನಲ್ಲ. ಪರವಾಗಿಲ್ಲ ಬಿಡೋ. ಹುಷಾರು ಕಣಮ್ಮ, ಈಗ ನೀನು ಮೊದ್ಲಿನ ತರ ಅಲ್ಲ. ಸುಮ್ಮನೆ ಡೈಲಾಗ್ ಇದು. ಇವತ್ತು ಶ್ಯಾಮ್ಲಾ ಆಂಟಿ ಹೇಳ್ಬಿಟ್ರು ಅದನ್ನ. ಸರಿ, ಬರ್ತೀನಿ. ಅಮ್ಮ, ಎಲ್ಲಾ ಬಸ್ರಿರ್ಗೂ ಬಯಕೆ ಇರತ್ತಲ್ವಮ್ಮ? ಹೌದಮ್ಮ, ಮುಂದಿನ ಸರಿ ಬರ್ಬೇಕಾದ್ರೆ ತರ್ತೀನಿ. ಏನ್ ಬೇಕು ಅಂತ ಹೇಳು. ತಿನ್ನೋದ್ ಬೇಡ. ಮತ್ತೆ ಕೇಳೋದು. ಅರೆ, ಏನ್ ಮಾತಾಡ್ತಿದ್ಯಾ? ನಮ್ಮಮ್ಮ ಹೇಳೋದನ್ನ ಕೇಳ್ಬೇಕು ಅನ್ಸ್ತಿದೆ. ಆವಾಗ್ಲಿಂದ ಹೋಗ್ತೀನಿ ಬರ್ತೀನಿ ಅಂತ ಹೇಳ್ತಾನೇ ಇದ್ದಾರೆ. ಕೇಳಿಸ್ತಿಲ್ವಾ ನಿಮ್ಗೆ? ಅದಲ್ಲವಲ್ಲ ಬಾವ, ಇನ್ನೊಂದು ಮುಖ್ಯವಾದ ವಿಷಯ ನಮ್ಮಮ್ಮ ಹೇಳ್ಬೇಕು. ಯಾವ್ದ್ರ ಬಗ್ಗೆನೆ? ಅಂಬಾ ಶಿವಶಂಭೋ. ನೀನೇನೋ ಒಳ್ಳೆ ಕರಡಿ ತರ ಆಡ್ತಿರ್ತ್ಯ. ಕರಡಿ ಅಲ್ಲ ಮಾತೆ, ಶಿವನ ಸೇವಕನು. ಯಾವ್ದೋ ಒಂದು ಬಿಡು, ಈಗ ಪಕ್ಕಕ್ಕೆ ಹೋಗು. ಆ ಕಲ್ಲು ಯಾರ್ ಕಾಲ್ ಮೇಲಾದ್ರೂ ಬಿತ್ತು ಅನ್ಕೋ, ಹಾಸ್ಪಿಟಲ್ಗೆ ಹೋಗ್ಬೇಕಾಗ್ ಬರತ್ತಷ್ಟೇ. ಚಿಕ್ಕಮ್ಮವರು ಇದ್ರ ಬಗ್ಗೆನೆ ಮಾತಾಡ್ತಾರೆ ಅಂತ ತಗೊಂಡ್ ಬಂದೆ ದೊಡ್ಡಮ್ಮ. ಏನು? ಕಪ್ಕಲ್ಲಿನ ಬಗ್ಗೆನಾ? ಅಂಬಾ, ಸುಮನಾ, ನಂದಿಶ ಹೇಳ್ತಿರೋದು ನಿಜಾನಾ? ನಿಜಾನೇ ಅಕ್ಕ.
ಅದ್ರ ಬಗ್ಗೆ ಅಮ್ಮ ಹೇಳೋದ್ನ ನನಗೆ ಕೇಳಬೇಕು ಅನಿಸ್ತಿದೆ. ಊರಿಗೆ ಹೋಗ್ಬೇಕಾದ್ರೆ ಈ ಪ್ರಶ್ನೆ ಎಲ್ಲ ಯಾಕೆ ಕೇಳ್ತಿದ್ಯಾ ನೀನು? ವಿಷಯನ ತಿಳ್ಕೋಬೇಕು ಅನ್ಕೊಂಡ್ಲು. ಮರದ ಮೇಲಿರೋ ಕೋತಿನ ತಗೊಂಡ್ ಬನ್ನಿ ಅನ್ನಿಲ್ವಲ್ಲ. ಮನೇಲಂದ್ರೆ ಬೇಕಾದಷ್ಟು ಕೋತಿಗಳಿವೆ ಸುಮ್ನ, ಬೇಕಿದ್ರೆ ಹೇಳು. ಏಯ್ ನನ್ ಕಡೆ ನೋಡ್ಕೊಂಡು ಯಾಕೆ ಹೇಳ್ತೀಯಾ? ಅಳಿಯಂದ್ರೆ ತುಂಬಾ ತಡ ಆಗ್ತಿದೆ. ಬಸ್ ಹೊರಟೋದ್ರೆ ಸಂಜೆವರೆಗೂ ಯಾವ ಬಸ್ಸು ಸಿಗೋದಿಲ್ಲ. ಬನ್ನಿ ಬನ್ನಿ. ನಿಂತ್ಕೊಳ್ಳಿ. ಕೇಳಿದಕ್ಕೆ ಉತ್ತರ ಕೊಡ್ಬೇಕು. ಕಲ್ಲಿನ ಬಗ್ಗೆ ಏನಮ್ಮ ಚರ್ಚೆ ಇದು? ನಂದೀಶ, ಸ್ವಾಮಿ, ಆ ಕಲ್ನ ಸುಮನನ್ ತಲೆ ಮೇಲಿಡು. ಹಾ ಆಗ್ಲಿ. ಏಯ್, ಬುದ್ಧಿ ಇಲ್ವಾ ನಿನ್ಗೆ? ಆ ಕಲ್ಲೇನಾದ್ರೂ ಎತ್ಕೊಂಡ್ರೆ ನನ್ ಪರಿಸ್ಥಿತಿ ಏನಾಗ್ಬೇಡ ಹೇಳು. ನೀನೇ ಅಲ್ವಾ ಬೇಕು ಅಂದಿದ್ದು? ಕಲ್ ಬೇಕು ಅನ್ಲಿಲ್ವೋ? ಕಲ್ಲಿನ ಬಗ್ಗೆ ವಿವರಣೆ ಬೇಕು ಅಂದ್ಲು. ಹೇಳಿ ಶ್ಯಾಮಲಾತ್ಗೆ. ಹಾ, ಇದೇನಿದು ಹೊಸ್ದಾಗಿ? ಯಾವತ್ತೂ ಇಲ್ದೇ ಇರೋ ಅತ್ತಿಗೆ ಅಂತ ರಾಗ ಎಳಿತಿದಾರಲ್ಲ ಅತ್ತೆ. ಏನ್ ಕೆಲ್ಸ ಆಗ್ಬೇಕಿತ್ತೋ ಏನೋ. ಹಲೋ, ನೀನ್ ಬಾಯಿ ಮುಚ್ಕೋತೀಯಾ? ನಾನ್ ಮುಚ್ಚಿದ್ರೆ ನೀವ್ ತೆಗಿತೀರಾ ಬಾಯ್ನ? ಏಯ್ ಅಬ್ಬಾ, ಯಾಕೆ ಅಷ್ಟು ಅವಸರ? ಶ್ಯಾಮ್ಲಮ್ಮ, ಹೋಗೋದಾದ್ರೆ ಹೋಗು, ಇಲ್ಲ ಅಂದ್ರೆ ಬ್ಯಾಗ್ನ ಒಳಗಡೆ ಇಡು. ಹೋಗೋ ಅಗತ್ಯ ಏನೂ ಇಲ್ಲ. ಇಲ್ಲಮ್ಮ, ಇವತ್ ನಾನು ಹೋಗ್ಲೇಬೇಕು. ಈ ಕಲ್ಲನ್ನು ತಗೊಂಡು ಹೋಗಮ್ಮ. ವಿಶಾಲಾಕ್ಷಿ ಅಮ್ಮನವರ ಗುಡಿಲಿ ಇಟ್ಬಿಡು. ಈ ಕಾಲದಲ್ಲಿ ಜಲ್ಲಿ ಕಲ್ಲು ಇಟ್ಕೊಂಡು ಹೋಗೋದೇ ಕಷ್ಟ ಅಂತಾರೆ. ಆ ಗುಂಡ್ಕಲ್ನ ತಗೊಂಡು ಹೋಗು ಅಂತೀಯಲ್ಲ. ಇರ್ಬೇಕಾಗಿರೋ ಜಾಗದಲ್ಲಿ ಇರ್ಬೇಕು ಅಂತ ಹೇಳ್ದೆ ಅಷ್ಟೇ. ಈ ಕಪ್ ಕಲ್ಲನ್ನ ತಗೊಂಬಂದಿದ್ದು ನಾಗಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಗುಡಿಯಿಂದ. ಮುಕ್ಕಂಟಿಪುರಕ್ಕೆ ಯಾಕೆ ತಗೊಂಡು ಹೋಗ್ಬೇಕು? ಮಗ ಕಾರ್ತಿಕೇಯ ಮಾತೆ ಪಾರ್ವತಿಗೆ ಕಾಣಿಕೆ ಕಳಿಸಿದಾನೆ ಅಂತ ಅನ್ಕೊಡ್ಲಿ. ಗಿಫ್ಟ್ ಅಂದ್ರೆ ಕಲ್ ಕೊಡೋದಲ್ಲ, ರತ್ನ ಕೊಡ್ಬೇಕು. ಕೊಡುತ್ತೆ. ರತ್ನಗಳನ್ನ ಕೊಡುತ್ತೋ ಇಲ್ವೋ, ಆದ್ರೆ ಆ ಕಲ್ಲು ಬಂಗಾರನ ಕೊಡುತ್ತೆ. ಬಂಗಾರ ಕೊಡತ್ತಾ? ನಾನೇನು ಹೊರಡ್ತೀನಿ, ಬನ್ನಿ ಅಳಿ ಅಂದ್ರೆ. ಬಂಗಾರ ಅಂತ ಹೇಳಿ ಅದ್ರ ಬಗ್ಗೆ ಮಾತಾಡದೆ ಹಾಗೆ ಹೋದ್ರೆ ಅದ್ರ ಬಗ್ಗೆ ಯೋಚಿಸ್ತಾ ನಮ್ಮ ಆರೋಗ್ಯ ಹಾಳಾಗ್ಬೇಕಮ್ಮ. ಬಿಡೆ ನನ್ ಕೈನ, ನಾನು ಊರಿಗೆ ಹೋಗ್ಬೇಕು. ಆ ಬ್ಯಾಗ್ ಕೊಡು, ನಿನ್ನ ಹೋಗಕ್ ಬಿಡಲ್ಲ. ಸುಮನಾ, ಬಿಡೋರ್ನ. ಊರಲ್ಲಿ ತಾತನ್ ಯಾರು ನೋಡ್ಕೋತಾರೆ? ಹಾ, ಯಾರ? ವಿಶಾಲಾಕ್ಷಮ್ಮನವರು ನೋಡ್ಕೋತಾರ ಬಿಡು. ಇಷ್ಟು ದಿನ ಸೇವೆ ಹೆಸರಲ್ಲಿ ಜೀವ ತೆಗೆದಿದಾರಲ್ಲ. ಅಮ್ಮನವ್ರಿಗೆ ಹಾಗೆ ಹೇಳ್ಬಾರ್ದೆ. ಕೆನೆ ತಟ್ಕೋಬೇಕಾ? ನಾನು ಏನೇನೋ ಮಾತಾಡಿಲ್ಲ. ಮೊದ್ಲು ನಿಮ್ಮಮ್ಮ ಈ ಕೃಷ್ಣ ಕಲ್ಲಿನ ಬಗ್ಗೆ ವಿವರಣೆ ಕೊಟ್ಟಿಲ್ಲ ಅಂದ್ರೆ ಸುಮನ ಅವ್ರನ್ನ ಹೊಸ್ಲು ದಾಟಕ್ ಬಿಡಲ್ಲ ನೈನಿ. ಶ್ಯಾಮಲಾ ಆಂಟಿ,
ನೀವ್ ಹೇಳೋದಕ್ ಶುರು ಮಾಡಿ. ಬೇಕಾದ್ರೆ ಕಾರಲ್ಲಿ ಕರ್ಕೊಂಡು ಹೋಗಿ ನಿಮ್ಮೂರ್ಗೆ ನಾನೇ ಡ್ರಾಪ್ ಮಾಡಿ ಬರ್ತೀನಿ. ಅಷ್ಟು ತ್ಯಾಗ ಮಾಡೋದ್ ಬೇಕಿಲ್ಲ ನೀವು. ಆಂಟಿನ ಸ್ವಲ್ಪ ದಿವಸ ಆರಾಮಾಗಿರಕ್ ಬಿಟ್ಬಿಡಿ. ಅತ್ತೆ ನೀವು ಬನ್ನಿ. ಬರಲ್ಲ ಬಾವಾ. ನಾನು ಹೇಳೋವರೆಗೂ ಬಿಡಲ್ಲ. ಸುಮ್ಮಿ, ಈ ತರ ಹಠ ಮಾಡಿದ್ರೆ ಕಷ್ಟ ಕಣೆ. ಕಲ್ಲಲ್ಲಿ ಬಂಗಾರ ಇದೆ ಅಂದ್ರೆ ಏನಮ್ಮ? ಇರುತ್ತೆ ಮಾವ. ಕೋವಾತ್ ಜನ ಕಲ್ಲಿಂದ ಚಿನ್ನನ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಮೇ ಬಿ ಇದೂ ಅಂಥದ್ದೇ ಅನ್ಸುತ್ತೆ. ಅದಕ್ಕಿಂತ ಬೆಲೆ ಬಾಳೋದಿದು. ಮತ್ ಹಾಗಿರೋವಾಗ ನೀವು ಹೇಳ್ದೆ ಹೋದ್ರೆ ಹೇಗತ್ಗೆ? ಅಮ್ಮ, ತಿಳ್ಕೋಬೇಕು ಅಂತ ಎಲ್ರಿಗೂ ಆಸೆ ಆಗಿದೆ ಅನ್ಸುತ್ತೆ. ಅದೇನೋ ಹೇಳಿ ಹೊರಡಮ್ಮ. ಹೇಳದ ಮೇಲೆ ಈ ನಿಮ್ಮ ಆನಂದ ಆರ್ ಹೋಗುತ್ತೆ. ಮಾತೆ ವಿವರವಾಗಿ ಹೇಳಿ. ಬಂಗಾರ ಅಂದ ತಕ್ಷಣ ಸುಮನನ್ ಕಣ್ಣು ಅರಳು ಹೋಯಿತು. ನಿಜವಾಗ್ಲೂ ಅದೇನಾದ್ರೂ ಒಡ್ದಾಕ್ ನೋಡಿದ್ರೆ ಗೊತ್ತಾಗುತ್ತಲ್ವಾ? ಯಾವಾಗಂದ್ರೆ ಅವಾಗ ಹಾಗೆಲ್ಲ ಹೊಡಿಬಾರ್ದು. ಅದಕ್ಕೊಂದು ಶಾಸ್ತ್ರ, ಸಂಪ್ರದಾಯ, ಪದ್ಧತಿ ಇರುತ್ತಂತೆ. ಐ ಸಿ. ನಿನಗನ್ಸೋ ಪ್ರಕಾರ ಎಷ್ಟು ಬಂಗಾರ ಇರ್ಬೋದು ಅತ್ಗೆ? ಗೊತ್ತಿಲ್ಲಮ್ಮ. ಆದ್ರೆ ಒಂದು ವಿಷಯ ಮಾತ್ರ ಗೊತ್ತು. ಆ ಕಲ್ಲಲ್ಲಿ ಸಿಗೋ ಬಂಗಾರ ತುಂಬಾ ಬೆಲೆ ಇದ್ರಲ್ಲೊಂದು 10 kg ಇರ್ಬೋದು. ಲಕ್ಷಾಂತರ ಬೆಲೆ ಬಾಳುತ್ತೆ. ಆ ಬಂಗಾರ ಹತ್ರ ಇದ್ರೆ ಶ್ರೀಮಂತರಾಗೋ ಅವಕಾಶ, ಅದೃಷ್ಟ ಬರುತ್ತೆ ಅನ್ನೋ ನಂಬಿಕೆ. ವೆರಿ ಗುಡ್. ಮತ್ತೆ ಅಷ್ಟೇ ಅಮ್ಮ ನನಗೆ ಗೊತ್ತಿರೋದು. ಇನ್ನೊಂದು ವಿಷಯ ಹೇಳ್ಬೇಕು ನೋಡಿ ಮಾತೆ, ಚೆನ್ನಾಗಿ ನೆನಪಿಸ್ಕೊಳ್ಳಿ. ಹಾ, ನೆನಪಾಯ್ತು. ಆ ಕೃಷ್ಣ ಕಲ್ಲಿಂದ ಎಷ್ಟು ಲಾಭನೋ ಅಷ್ಟೇ ಅಪಾಯ ಕೂಡ ಇದೆ. ಏನತ್ತೆ ಅದು? ಅದನ್ನ ಒಡಿಬೇಕು ಅನ್ಕೊಂಡ್ರೆ ನಾಗಲೋಕ ಅಲ್ಲೋಲ ಕಲ್ಲೋಲ ಆಗುತ್ತಂತೆ. ನಾಗಲೋಕನ ಅದೆಲ್ಲಿದೆ? ಬೆಂಗಳೂರು ಪಕ್ಕದಲ್ಲೇ. ಏನ್ರಿ ಹೀಗ್ ಕೇಳ್ತೀರಾ ನೀವು? ಅವ್ರೇನ್ ಕಣ್ಣಾರೆ ನೋಡಿದಾರಾ? ಡೌಟ್ ಇದ್ರೆ ಕೇಳಬಾರ್ದಾ? ಕತೆ ಅಂತೂ ತುಂಬಾನೇ ಚೆನ್ನಾಗಿದೆ.
ಇದು ಕತೆ ಅಲ್ಲ ವಿಕ್ರಾಂತ್ ಅವ್ರೆ. ನಮ್ಮ ತಾತ ಹೇಳಿದ್ದಾರೆ ಅಂದ್ರೆ ಖಂಡಿತವಾಗ್ಲೂ ನಿಜ ಆಗೇ ಇರುತ್ತೆ. ಆ ತಾತ್ಪರ್ಯದ ಮುಖ್ಯಾಂಶ ಏನು ಮಾತೆ? ಕೃಷ್ಣ ಕಲ್ನ ಪುಡಿ ಪುಡಿ ಮಾಡಿದ್ರೆ ಅದು ಯಾರ ಮನೇಲಿ ಇರುತ್ತೋ ಅಲ್ಲೊಬ್ರಿಗೆ ನಾಗರ ಹಾವು ಕಚ್ಚುತ್ತಂತೆ. ಅದನ್ನೇ ಅಲ್ವಾ ಹೇಳಿದ್ದು. ಹೇಳಾಯ್ತಲ್ಲ ಶ್ಯಾಮ್ಲಮ್ಮ, ನಿನಗೂ ಆ ಕಲ್ಗೂ ದೊಡ್ಡ ನಮಸ್ಕಾರ. ಈಗ ಹೊರಡಮ್ಮ. ಬರ್ತೀನಿ. ಮಕ್ಕಳು ಹುಷಾರಮ್ಮ. ನೀವೆಲ್ಲರೂ ಕಲ್ಲಿನ ಬಗ್ಗೆ ಹುಷಾರಾಗಿರಿ. ಬನ್ನಿ ಅತ್ತೆ. ಇಷ್ಟೊಂದು ಸೀರಿಯಸ್ ಆಗಿ ಏನು ಬರೀತದಾಳೆ ಇವಳು? ಕೇಳಿದ್ರೆ ಸೈನ್ ಹಾಕು ಅಂತಾಳೇನೋ. ಕೇಳೋದ ಬೇಡವೋ? ಈಗ ಈ ಪೇಪರ್ನ ಯಾರಿಗೆ ತೋರಿಸ್ಲಿ? ನನಗ್ ನ್ಯಾಯ ಯಾರು ಕೊಡಿಸ್ತಾರೆ? ನಿನಗೆ ಇವಾಗ ಯಾರು ಅನ್ಯಾಯ ಮಾಡಿದ್ರು ಅಂತ. ಓ, ಯಾವಾಗ ಬಂದ್ರಿ? ನಾನ್ ನೋಡೇ ಇಲ್ಲ ಚಿಕ್ಕ ಯಜಮಾನ್ರೆ. ನನಗೆ ಏಜ್ ಬಾರ್ ಆದ್ಮೇಲೇನು ನೀನ್ ನನ್ನ ಚೆನ್ನಾಗಿ ನೋಡ್ಕೊಳಲ್ಲ ಅಂತ ನಂಗೆ ಗೊತ್ತು. ಆ ಪೇಪರ್ ಏನು ಅಂತ ಹೇಳು. ವಿಷಯ ಹೇಳ್ತೀನಿ. ಹೇಳು. ನಮ್ಮ ಅಕ್ಕ ಮತ್ತೆ ವಿಶಾಲ್ ಬಾವ ಇಬ್ರು ನುಣ್ಣಗಿರೋ ಕೃಷ್ಣ ಕಲ್ನ ಮನೆಗ್ ತಗೊಂಡ್ ಬಂದಿದ್ರು. ಆ ಕಲ್ ಮೇಲೆ ನಂದೇ ಹಾಕಿರ್ಬೇಕು ಅಂತ ಅಗ್ರಿಮೆಂಟ್ ಮಾಡ್ಸಿದೀನಿ. ಯಾಕೆ? ಅದ್ರಲ್ಲಿ ಬಂಗಾರ ಇದೆ ಅಂತನಾ? ಹೌದು ಚಿಕ್ಕ ಯಜಮಾನ್ರೆ. ಯಾಕೆ ಇಷ್ಟೊಂದು ಆಸೆ ನಿಂಗೆ? ಹೇಗೂ ಮಗು ಆಗ್ತಿದೆಯಲ್ಲ ಈಗ. ಆಮೇಲೆ ಬರೋ ಆಸ್ತಿಲಿ 5% ಕೂಡ ಇರೋದಿಲ್ಲ ಆ ಬಂಗಾರದ ಬೆಲೆ. ಅದೂ ನಿಮ್ಮಮ್ಮ ಹೇಳ್ದಾಗೆ ಅದ್ರಲ್ಲಿ ಬಂಗಾರ ಇದ್ರೆ, ಇಲ್ಲ ಅಂದ್ರೆ ನಿನಗೆ ಸಿಗೋದು ಚಿಪ್ಪೆ. ನಮ್ ತಾತ ಹೇಳಿದ ಜಾಗದಲ್ಲಿ ಹುಡುಕ್ದಾಗ ವಜ್ರ ಸಿಕ್ತು. ಎಲ್ರೂ ಶ್ರೀಮಂತರಾದ್ರು ಆದ್ರೆ ನಮ್ಗ್1 ರೂಪಾಯಿನೂ ಕೊಡ್ಲಿಲ್ಲ. ಈಗ್ಲೂ ಕೂಡ ಅವರೇ ಹೇಳಿದ್ರು ಅಂತ ನಮ್ಮಮ್ಮ ಹೇಳದ್ರಿಂದ ಅದ್ರಲ್ಲಿ ಖಂಡಿತವಾಗ್ಲೂ ಬಂಗಾರ ಇದ್ದೇ ಇರತ್ತೆ. ಎಷ್ಟು? ಅದ್ ನನಗ್ ಗೊತ್ತಿಲ್ಲ. ಇಷ್ಟಿದ್ರು ಅಷ್ಟೇ ರೀ. ಅದ್ ನನ್ಗೆ ಕಷ್ಟಪಟ್ಟು ತಗೊಂಬಂದಿದ್ದು ವಿಶಾಲ್ ಬ್ರೋ. ಅದ್ರ ಮೇಲೆ ಎಲ್ಲ ರೈಟ್ಸು ಅವ್ರಿಗಿದೆ. ಅದೆಲ್ಲ ನನ್ಗ್ ಬೇಕಿಲ್ಲ. ಅದ್ರ ಸುತ್ತ ಹಾವು ಸುತ್ಕೊಂಡು ಉಸಿರು ಬಿಡ್ತು. ಆಗ್ತಾನೆ ನನ್ ತಾಯಾಗಿದ್ದು. ಅದಕ್ಕೇನೀಗ? ಹಾಗ್ ನೋಡಕ್ ಹೋದ್ರೆ ವಜ್ರ ವೈಡೂರ್ಯ ಕೂಡ ಸಿಗ್ಬೋದು. ಮಗು ಹುಟ್ಟಿದ್ಮೇಲೆ ಆಸ್ತಿ ಬರತ್ತೆ. ಕಲ್ಲ ನೋಡ್ದ ಹಾಕಿದ್ರೆ ಬಂಗಾರ ಸಿಗತ್ತೆ. ಹೊಡೆದಾಕೋಕೆ ಅದೇನು ಗೋಲಿ ಸೈಜಲ್ಲಿ ಇಲ್ಲ ಕಣೆ, ನಿನ್ ಸೈಜಲ್ಲಿ ಇದೆ. ನಾನು ಸ್ಲಿಮ್ ಆಗಿದ್ದೀನಿ, ಅದು ರೌಂಡ್ ಆಗಿರೋದು. ನೀನು ಕೂಡ ಅಷ್ಟೇ ಅಲ್ವೇನೆ? ದುಡ್ಡು, ಆಸ್ತಿ, ಅಧಿಕಾರ ಇದ್ರ ಸುತ್ತನೇ ತಿರುಗ್ತಾ ಇದೆಯಲ್ಲ ನೀನು. ನಿಮ್ಗೆ ಎಷ್ಟು ಹೇಳಿದ್ರು ಉಪಯೋಗ ಇಲ್ಲ. ಸರ್ಕೊಳ್ಳಿ. ಎಲ್ಲಿಗೆ? ನಮ್ಮ ಅಕ್ಕ ಮತ್ತೆ ವಿಶಾಲ್ ಬಾವನ್ ಹತ್ರ ಸೈನ್ ಹಾಕ್ಸ್ಕೊಳಕ್ಕೆ. ಕಲ್ಲಲ್ಲಿ ಸಿಗೋ ಬಂಗಾರಕ್ಕೆ ಪಾಲ್ ಕೇಳ್ಬಾರ್ದು ಅಂತ. ಹೋಗು. ಸೈನ್ ಹಾಕ್ಬಿಟ್ಟು ನಿನ್ ಸಾವುಗೂ ನಮಗೂ ಯಾವ ಸಂಬಂಧನೂ ಇಲ್ಲ ಅಂತ ಬರೀತಾರೆ. ನೀನ್ಯಾಕೆ ಸಾಯ್ತೀಯ ಅಂತನ ನಿನ್ನ ಎಕ್ಸ್ಪ್ರೆಷನ್ ಅರ್ಥ? ಹೇಳ್ತೀನಿರೋ. ಎಲ್ರೂ ಕಲ್ಲಲ್ಲಿ ಬಂಗಾರ ಇದೆ ಅಂತ ಹೇಳ್ತಿದ್ದಾರೆ ಹೊರತು ಏನಾದರೂ ಒಡಿಯಕ್ಕೆ ನೋಡಿದ್ರೆ ಅದನ್ನ ಪ್ರೊಟೆಕ್ಟ್ ಮಾಡೋಕ್ಕೆ ಹಾವು ಬರುತ್ತೆ ಅಂತ ನಿಮ್ಮಮ್ಮ ಹೇಳಿರೋ ಮಾತನ್ನ ಮರ್ತಿದ್ದಾರೆ ಅನ್ಸುತ್ತೆ. ಹಾವು ಬುಸ್ ಕಚ್ಚುತ್ತೆ ಅಂತ ಹೇಳಿದಾರ ಇಲ್ವೋ? ಹೇಳಿದ್ರು. ನಿಜವಾಗ್ಲೂ ಬರತ್ತಾ? ಹೋ ಸುಮ್ಮನ, ಕಲ್ಲಲ್ಲಿ ಬಂಗಾರ ಇದೆ ಅನ್ನೋದನ್ನ ನಂಬಿದ್ಯಾ? ಅದನ್ನ ಪ್ರೊಟೆಕ್ಟ್ ಮಾಡಕ್ಕೆ ಒಂದು ಹಾವು ಬರುತ್ತೆ ಅನ್ನೋದನ್ನ ನೀನು ನಂಬಲ್ಲ ಅಲ್ವಾ? ಹೇಳ್ಬೇಕು ಅನ್ನಿಸ್ತು ಹೇಳ್ದೆ. ಹೋಗು. ಸಾಯಕ್ಕಷ್ಟು ಇಷ್ಟ ಇದ್ರೆ ಹೋಗು.
ಸರಿ, ಅದನ್ ಯಾರೇ ಮುರಿದು ಹಾಕಿದ್ರು ಬಂಗಾರ ನನ್ಗೆ ಸೇರತ್ತೆ. ಹಾವೇನಾದ್ರೂ ಕಚ್ಚಕ್ ಬಂದ್ರೆ ಅವ್ರ ಕಡೆ ತೋರಿಸ್ತೀನಿ.